ಅಯ್ಯೋ ನಮ್ಮ ಚಿನ್ನು ಮನೆ ಒರೆಸ್ತಾಳೆ ಸ್ನೇಹಿತರೆ. ನೀರಲ್ಲಿ ಹಲ್ಲಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. SR ನಾಗು ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದೆಯೇ ನೋಡ್ತೀರಾ ಸ್ನೇಹಿತರೆ ನೀವು, ಇದು ನಮ್ಮ ಮನೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಪೂರ ಏನಪ್ಪ ಅಂತಂದ್ರೆ ಜಲಾವೃತವಾಗಿಬಿಟ್ಟಿದೆ ನಮ್ಮ ಮನೆ ಮಳೆಯಿಂದ. ರಾತ್ರಿ ಸುರಿದ ಮಳೆಗೆ ನೋಡಿ ನಮ್ಮ ಮನೆಯಲ್ಲಿ ಯಾವ ಪಾತ್ರೆನೂ ಸಾಕಾಗ್ತಿಲ್ಲ ಸ್ನೇಹಿತರೆ ಇಡೋಕ್ಕೆ. ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲಿ ಅಂದರೆ 50% ಮನೆಯಲ್ಲಿ ಇದೇ ಥರ ಇರ್ತದೆ. ನಮ್ಮ ಮಗಳು ನೋಡಿ ಯಾವ ರೀತಿ ಮಕ್ಕೊಂಡಾಳೆ. ನಮ್ಮ ಮಳೆ ಚಿಂತೆ ಹತ್ರಕ್ಕೆ ನಿದ್ದೆ ಇರ್ತದೆ. ಯಾಕಪ್ಪ ಅಂದ್ರೆ ಆಕೆ ನೀರು ಸಿಡಿತಾ ಇಲ್ಲ. ಅಷ್ಟೊಂದು ಸೇಫ್ ಜಾಗದಾಗ ನಾವು ಮನಗಿಸಿಬಿಟ್ಟಿವಿ ಆಕೆಗೆ. ನಾವು ಎಚ್ಚರ್ಕೋತೀವಿ. ಇದೊಂದು ಸೀನ್ ನೋಡಿದ್ರೆ ಸ್ನೇಹಿತರೆ ನಮಗೆ ಯಜಮಾನ ಪಿಕ್ಚರ್ ನೆನಪಾತ. ಯಜಮಾನ ಪಿಕ್ಚರ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಯಾವ ರೀತಿಯಾಗಿ ಒಂದು ಮೇಲೆ ಇದು ಛತ್ರಿ ಹಿಡಿದು ತಮ್ಮರನ್ನು ಯಾವ ಮನಗಿಸ್ತಾರೆ. ಯಜಮಾನ ಮೂವಿಯಲ್ಲಿ ಅದೊಂದೇ ಸೀನ್ ಅಲ್ಲ, ಎಲ್ಲ ಸೀನ್ ಕೂಡ ರೋಮಾಂಚನ ಸ್ನೇಹಿತರೆ. ಇರಲಿ ಸ್ನೇಹಿತರೆ, ಅದು ಫಿಲ್ಮ್ ಅಲ್ಟಿಮೇಟು. ಈಗ ನಮ್ಮ ವಿಷಯಕ್ಕೆ ಬರೋಣ. ಎಲ್ಲ ಕಡೆ ಸೋರ್ತಿದೆ, ಆದರೂ ಕೂಡ ನಾವು ಏನಪ್ಪ ಅಂತಂದ್ರೆ ಈ ಒಂದು ನೀರನ್ನು ಹೇಗೆ ನಿಭಾಯಿಸೋದು, ಹೇಗೆ ತೆಗಿಬೇಕಂತೇಳಿ ತಲೆ ಕೆಡಿಸ್ಕೋತಿದ್ವಿ. ಆಮೇಲೆ ಮರುದಿನ ಏನಪ್ಪ ಅಂತಂದ್ರೆ ಅಂದ್ರೆ ಇವತ್ತು ಅಲ್ಲಿ ಎಲ್ಲಿ ನೀರು ಸೋರ್ತಿದೆ ಅಲ್ಲೆಲ್ಲ ತಾಡ್ಪತ್ರಿ ಅಂದರೆ ಪ್ಲಾಸ್ಟಿಕ್ಕನ್ನು ಹಾಕಿದ್ವಿ. ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಈ ಒಂದು ಮಳೆ 3-4 ದಿನ ಸತತವಾಗಿ ಹಗಲು ರಾತ್ರಿ ಅನ್ನೋದೇ ಬೀಳ್ತೀವಿ ಸ್ನೇಹಿತರೆ. ನಮ್ಮ ಊರಿನಲ್ಲಿ ಏನಪ್ಪ ಅಂತ ಕಲಬುರಗಿ ಡಿಸ್ಟಿಕ್ನಲ್ಲಿ ಒಂದು ತಿಂಗಳಾಯ್ತು ನಾವು ಬಿಸಿಲೇ ನೋಡಿಲ್ಲ ಸ್ನೇಹಿತರೆ. ಬಿಸಿಲು ನೋಡಿ ಅಪರೂಪ ಆಗಿಬಿಟ್ಟಿದೆ. ಬಟ್ಟೆ ಒಣಗ್ತಿಲ್ಲ, ಏನೂ ಆಗ್ತಿಲ್ಲ. ಮನುಷ್ಯ ಮೈಂಡ್ ಎಂಬುದು ಏನಪ್ಪ ಅಂತಂದ್ರೆ ಸ್ಟ್ರಕ್ ಆಗಿಬಿಟ್ಟಿದೆ. ಬಿಸಿಲಿಲ್ಲಾರ ಬಟ್ಟಿಗೆ ಆ್ಯಕ್ಟಿವ್ ಇಲ್ಲ ಮನುಷ್ಯ ಅಷ್ಟೊಂದು ಇದು ಆಗಿಬಿಟ್ಟಿದೆ. ಯಾವಾಗ ಸೂರ್ಯ ಬರ್ತಾನೆ ಅಂತೇಳಿ ನಾವು ಕಾತರದಿಂದ ಕಾಯ್ತಿದ್ವಿ ಸ್ನೇಹಿತರೆ. ಈ ಒಂದು ನೋಡಿ ಹಳ್ಳ ಆಗಿಬಿಟ್ಟಿದೆ ಮನೆಯಲ್ಲಿ. ನೀವು ನೋಡ್ತಿದ್ದೀರ ಈ ಒಂದು ಸೀನನ್ನು. ಹಳ್ಳಿಯಲ್ಲಿ ಪರಿಸ್ಥಿತಿ ಹೇಗಿದೆ ಸ್ನೇಹಿತರೆ, ಕೆಲವ್ರ ಮನೆಯಲ್ಲಿ ಪಾಪ ರಾತ್ರಿ ಅವ್ರಿಗೆ ನಿದ್ದೆನೇ ಆಗೋದಿಲ್ಲ. ಅಷ್ಟೊಂದು ಹೈರಾಣ ಇರ್ತದೆ ಮನೆ, ನೀರೆಲ್ಲ ಸೋರ್ತಿರುತ್ತೆ. ನಾನು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಏನಪ್ಪ ಅಂತ ನೀರು ತುಂಬಿಟ್ಟಿದೆ ಸ್ನೇಹಿತರೆ ಕುಡಿಯೋಕ್ಕಂತೇಳಿ. ಇದು ನೀರಿನ ಟ್ಯಾಕಿ, ನೀವೇನು ನೋಡ್ತಾ ಇದ್ದೀರ, ಇದು ನೀರಿನ ಟ್ಯಾಕಿ ಸ್ನೇಹಿತರೆ. ಗುಮ್ಮಿ ಅಂತೀವಿ ನಾವು. ಈ ಗುಮ್ಮಿಲಿ ನಾವು ಬೆಳಗ್ಗೆನೇ 1-2 ಕೊಡ ನೀರು ತಂದೆವು, ಅಡುಗೆ ಮಾಡಿಬಿಟ್ಟಿದ್ದೇವೆ ಸ್ನೇಹಿತರೆ. ಆಮೇಲೆ ನೋಡಿದ್ರೆ ನೀರು ಕುಡಿಬೇಡ ಅಂತ ಹೇಳ್ಬಿಟ್ರೆ ಎಲ್ಲರೂ ಅಲ್ಲಿ ಇದ್ದವ್ರು ನೋಡಿದವರು ಹಲ್ಲಿ ಬಿದ್ದದ ಅಂತ ಹೇಳ್ಬಿಟ್ರು. ಹಲ್ಲಿ ಬಿದ್ದಿದೆ. ನಾವು ಎಲ್ಲ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಲ್ಲ ಸ್ನೇಹಿತರೇನು, ಚಹಾ ಕುಡಿದೀವಿ ಅಷ್ಟೇ. ಅದು ನಮ್ಮವ್ವರು ಕುಡಿದಿದ್ರು. ಆಮೇಲೆ ನಮ್ಮವರು ಹೇಳಿದ್ರು ಉಪ್ಪಿಟ್ಟು ಮಾಡಿದ್ರು, ಎಲ್ಲ ಮಾಡಿದ್ರು. ಉಪ್ಪಿಟ್ಟು ತಿನ್ಬೇಡ್ರಿ ಯಾರು, ನಾವು ಚಹಾ ಕುಡಿದೀವಿ, ನಮಗೇನು ಆಗ್ಲಿಕ್ಕಂದ್ರೆ ಉಪ್ಪಿಟ್ಟು ತಿನ್ನಕತ್ತೀರಿ ಅಂತೇಳಿ ನಮಗೆ 2-3 ತಾಸು ಉಪವಾಸ ಕೆಡೋದವ್ರು ಸ್ನೇಹಿತರ ಮನೆಯಲ್ಲಿ. ಅವರು ನೋಡಿ ತಾಯಿ ಹೃದಯ ಹೆಂಗಿರುತ್ತೆ. ನಾವು ಕುಡ್ದಿದ್ದೀವಿ, ನಮಗೇನಾದ್ರೂ ಆದರೆ ನಿಮ್ಗೆ ಹೇಳ್ತೀವಿ ಅಂತೇಳಿ ನಮಗೆ ಊಟ ಮಾಡಿಸ್ಲಿಲ್ಲ. ಅಷ್ಟೊಂದು ಶ್ರೇಷ್ಠವಾಗಿದ್ದು ಅಂತ ಒಂದು ಅಮೂಲ್ಯವಾದ ಜೀವ ಅಂದರೆ ಅದು ತಾಯಿ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮಗಳು ನೋಡಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾಳೆ. ಇದು ನೋಡಿ ನಮ್ಮ ಮನೆ ಹಿಂದಿನ ದೃಶ್ಯ. ಮಳೆ ಬಂದು ಯಾವ ರೀತಿಯಾಗಿ ಆಗಿದೆ. ಇವಳು ಬೆಳಗ್ಗೆ ಎದ್ದು ಊಟ ಮಾಡಿದ ತಕ್ಷಣ ಈ ರೀತಿ ಆಟ ಆಡ್ತಾ ಕುಂತು ಬಿಡ್ತಾಳೆ ಸ್ನೇಹಿತರೆ. ಅವ್ರಿಗೆ ಆಟ ಆಡೋದೇ ಚಿಂತೆ. ಅವ್ರ ಜೊತೆ ಆಟ ಆಡ್ತಿರ್ಬೇಕು ನಾವು. ಅವ್ರನ್ನ ಬಿಟ್ಟು ನಾವು ಮೊಬೈಲ್ ನೋಡಿದ್ರೆ ಅಳು ಬರುತ್ತೆ ಅವ್ರಿಗೆ. ಅವ್ರಿಗೆ ನೋಡ್ತಿರ್ಬೇಕು ನಾವು. ನನಗೆ ತಾರೆ ಹೆಚ್ಚನು ನನಗೆ ತಿನ್ನಿಸ್. ನನಗೆ ತಾವ ತಿನ್ನಿಸ್. ಪಿ ನಿನಗೆ ಏನು ಎಲ್ಲಿಗೆ ಜಯ ಚಿನ್ನಮ್ಮ.
ಇವಳು ನೋಡು ಸ್ನೇಹಿತರೆ, ನನ್ನ ಮಗಳು ಬೆಳಗ್ಗೆ ಎದ್ದವರು ನೀರೆಲ್ಲ ಮನೆ ರಾತ್ರಿ ಎಲ್ಲ ಸೋರಿದ ನೀರನ್ನು ಒರೆಸಿ ಎದ್ದಾಳಲ್ಲ, ಅದನ್ನ ನೋಡಿ ಇವಾಗ ಮತ್ತೆ ಇವಳು ಒರೆಸ್ತಿದ್ದಾಳೆ. ನೋಡಿ ಎಷ್ಟೊಂದು ಕ್ಯೂಟಾಗಿ ಒರೆಸ್ತಾ ಇದ್ದಾಳೆ. ದೊಡ್ಡವರು ಒರೆಸ್ದಂಗೆ ಆಗ್ತದೆ ಸ್ನೇಹಿತರೆ. ಇವಾಗ ಇವಳಿಗೆ 1 ವರ್ಷ 1 ತಿಂಗಳು ಸ್ನೇಹಿತರೆ. ಅಂದರೆ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನೇ ನೋಡಿ ಕಲಿತಾವೆ. ಮನೆಯಲ್ಲಿ ನಾವು ಹೇಗೆ ಸಂಸ್ಕೃತಿಯನ್ನು ಕಲಿಸ್ತೀವಿ ಅದನ್ನೇ ಕಲಿತಾವೆ ಸ್ನೇಹಿತರೆ. ನೋಡಿ ನಾವು ಯಾವ ರೀತಿಯಾಗಿರುತ್ತೆ ಮನೆಯಲ್ಲಿ ಸಂಸ್ಕೃತಿಯನ್ನು ಮಕ್ಕಳು ಪಾಲಿಸ್ತೇವೆ ಅಂತೇಳಿ ಇದೊಂದು ಉದಾಹರಣೆ ಸ್ನೇಹಿತರೆ. ಎರಡು ಚಂದ ಮನೆ ವರ್ಷ ತಿಳಿಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ವ್ಲಾಗ್ಸ್ನಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.